ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೌರವರು ತಮ್ಮ 11 ಅಕ್ಷೋಹಿಣಿ ಸೈನ್ಯಕ್ಕೆ ಸೇನಾ ನಾಯಕನನ್ನಾಗಿ ಭೀಷ್ಮರನ್ನ ಅಭಿಷೇಕ ಮಾಡಿದ್ದು. ಸೇನಾ ಪಟ್ಟವನ್ನು ಕಟ್ಟಿದ್ದು. ಈ ಕಡೆ ಪಾಂಡವರು ಕೂಡ ತಮ್ಮ 7 ಅಕ್ಷೋಹಿಣಿ ಸೈನ್ಯಕ್ಕೆ ದೃಷ್ಟದ್ಯುಮ್ನನನ್ನು ಸೇನಾ ನಾಯಕನನ್ನಾಗಿ ಅಭಿಷೇಕ ಮಾಡಿದರು. ಪಾಂಡವರು ಅವರ ಹಿಂದೆ ಒಂದು ದೊಡ್ಡ ಶಕ್ತಿ ಇತ್ತು, ಅದು ಕೃಷ್ಣ. ಕೃಷ್ಣನ ಸಹಾಯ ಪಾಂಡವರಿಗೆ ಯಾವಾಗಲೂ ಇರ್ತಾ ಇತ್ತು. ಯಾಕೆ ಅಂದರೆ ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ದೇವರು ಇರುತ್ತಾನೆ ಅಂತ ಲೆಕ್ಕ. ಪಾಂಡವರಲ್ಲಿ ಅದು ಇತ್ತು, ಧರ್ಮ. ಆದ್ದರಿಂದ ಪಾಂಡವರಿಗೆ ಯಾವಾಗಲೂ ಕೃಷ್ಣನ ಸಹಾಯ ಲಭಿಸ್ತಾ ಇತ್ತು. ಕೌರವರು ಪಾಂಡವರು ಇಬ್ಬರು ಕೂಡ ತಮ್ಮ ತಮ್ಮ ಸೇನೆಗೆ ನಾಯಕನನ್ನಾಗಿ ಮಾಡಿಕೊಂಡು ಅವರನ್ನು ಕರಕೊಂಡು ಹೋಗಿ ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ತಮ್ಮ ಶಿಬಿರಾದಿಗಳನ್ನೆಲ್ಲ ನಿರ್ಮಿಸಿದರು. ಇದು ಬಲರಾಮನಿಗೆ ವಿಷಯ ಗೊತ್ತಾಯಿತು. ಯುದ್ಧ ನಿಶ್ಚಯ ಆಗಿದೆ. ಬಲರಾಮನಿಗೆ ದುರ್ಯೋಧನ ಮತ್ತು ಭೀಮಸೇನ ಇಬ್ಬರೂ ಕೂಡ ಶಿಷ್ಯಂದಿರು. ಗದಾಯುದ್ಧದ ಅಭ್ಯಾಸವನ್ನು ಬಲರಾಮನಲ್ಲಿ ಇವರಿಬ್ಬರು ಮಾಡಿದ್ದು. ಅದರಲ್ಲಿಯೂ ಕೂಡ ಬಲರಾಮನಿಗೆ ದುರ್ಯೋಧನನ ಮೇಲೆ ಬಹಳ ಪ್ರೀತಿ. ಅವ ಓಡೋಡಿ ಬಂದ. ತದೃಷ್ಟ್ವಾ ಉಪಸ್ಥಿತಂ ಯುದ್ಧಂ ಸಮಾಸನ್ನಂ ಮಹಾತ್ಯಯಂ ಪ್ರಾವಿಶದ್ ಭವನಂ ರಾಜ್ಞಃ ಪಾಂಡವಸ್ಯ ಹಲಾಯುಧಃ. ಆ ಬಲರಾಮ ಅಕ್ರೂರ, ಗದ, ಸಾಂಬ, ಉದ್ಧವ ಇವರನ್ನೆಲ್ಲ ಕರ್ಕೊಂಡು ಬಂದ. ಯುಧಿಷ್ಠಿರನ ಮನೆಗೆ ಬಂದ. ಬಲರಾಮ ಬಂದ ಕೂಡಲೇ ಕೃಷ್ಣ, ಪಾಂಡವರು ಎಲ್ಲ ಕುಳಿತಿದ್ದರು. ಎಲ್ಲರೂ ಎದ್ದರು ಅಂತ. ಕೃಷ್ಣನ ಅಣ್ಣ ಬಲರಾಮ ಅಂದರೆ ಕೃಷ್ಣ ಎದ್ದ, ಭೀಮಸೇನನು ಎದ್ದ, ಧರ್ಮರಾಜನು ಎದ್ದ. ಎದ್ದವರೇ ಗೌರವಿಸಿದ್ದರು. ವಾಸುದೇವ ಪುರೋಗಾಹ ತಂ ಸರ್ವ ಏವ ಅಭ್ಯವಾದಯ. ಕೃಷ್ಣನೂ ನಮಸ್ಕರಿಸಿದ, ಎಲ್ಲರೂ ನಮಸ್ಕಾರ ಮಾಡಿದರು. ಹಿರಿಯ ಅಂತ ದೊಡ್ಡವರು ಬಂದಾಗ ನಮಸ್ಕಾರ ಮಾಡುವ ಸಂಪ್ರದಾಯ.
ಆ ಬಲರಾಮ ತಾನು ನಮಸ್ಕಾರವನ್ನು ಮಾಡಿಸಿಕೊಂಡ. ಯಾಕೆ ಇವರೆಲ್ಲ ಸಣ್ಣವರು ಅಂತ. ಅವನಿಗಿಂತಲೂ ದೊಡ್ಡವರಲ್ಲಿ ಇದ್ದರು. ವಿರಾಟ ಮತ್ತು ದೃಪದ ಇವರೆಲ್ಲ ಬಲರಾಮನಿಗಿಂತಲೂ ದೊಡ್ಡವರು. ವಿರಾಟ ದ್ರುಪದವು ವೃದ್ಧವು, ಅವರು ವೃದ್ಧರು. ದೃಪದ ಮತ್ತು ವಿರಾಟ ಬಲರಾಮನಿಗಿಂತಲೂ ಕೂಡ ವಯಸ್ಸಿನಲ್ಲಿ ದೊಡ್ಡವರು. ಆದ್ದರಿಂದ ಅಭಿವಾದ್ಯ ಹಲಾಯುಧ, ಅವರಿಗೆಲ್ಲ ಇವ ನಮಸ್ಕಾರ ಮಾಡಿದ. ಒಟ್ಟಾರೆಯಾಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಕೃಷ್ಣನನ್ನು ನೋಡುತ್ತಾ ಮಾತನಾಡ್ತಾ ಇದ್ದಾನೆ ಬಲರಾಮ. ಭವಿತಾಯಂ ಮಹಾರೌದ್ರೋ ದಾರುಣಃ ಪುರುಷಕ್ಷಯ. ಮಹಾಕ್ರೂರವಾದಂತಹ ಭಯಂಕರವಾದಂತಹ ಪುರುಷ ವಿನಾಶ, ಎಲ್ಲರ ನಾಶ ಆಗ್ತಾ ಇದೆ. ದಿಷ್ಟಮೇತದು ಧ್ರುವಂ ಮನ್ನೆ, ಇದು ದೈವ ಸಂಕಲ್ಪ ಅಂತ ತಿಳ್ಕೊಂಡಿದ್ದೇನೆ ನಾನು. ನ ಶಕ್ಯಂ ಅತಿವರ್ತಿತು, ಇದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಇದು ನನ್ನ ಅಭಿಪ್ರಾಯ. ಕೃಷ್ಣ, ನಿನಗೆ ನಾನು ಬೇಕಾದಷ್ಟು ಬಾರಿ ಹೇಳಿದ್ದೇನೆ. ಉಕ್ತೋಮಯ ವಾಸುದೇವ ಪುನಃ ಪುನರೂಪಹುವರೇ. ಸಂಬಂಧಿಗಳು, ಪಾಂಡವರು ಸಂಬಂಧಿಗಳು, ಕೌರವರು ಸಂಬಂಧಿಗಳು, ಅವರಲ್ಲಿ ಸಮಾನ ವೃತ್ತಿಯನ್ನು ಅನುಸರಿಸು. ಮತ್ತೆ ಮತ್ತೆ ಹೇಳಿದ್ದೇನೆ ನಿನಗೆ ನಾನು. ಪಾಂಡವಾಹಿ ಯಥಾಸ್ಮಾಕಂ ತಥಾ ದುರ್ಯೋಧನೋ ನೃಪಃ. ನಮಗೆ ಪಾಂಡವರು ಹೇಗೋ ಹಾಗೆ ದುರ್ಯೋಧನಾದಿಗಳು ಕೂಡ. ಆ ದುರ್ಯೋಧನ ಕೂಡ ಆವಾಗ ಬರ್ತಾ ಇದ್ದಾನೆ, ಅವನಿಗೂ ಸಹಾಯ ಮಾಡು ಅಂತ ಹೇಳಿದೆ. ನೀನು ಇಬ್ಬರಿಗೂ ಸಹಾಯ ಮಾಡಿದ್ದಿ. ಒಂದು ಕಡೆ ನಿನ್ನ ಸೈನ್ಯವನ್ನು ಕಳಿಸಿದ್ದಿ, ಇನ್ನೊಂದು ಕಡೆ ನೀನೇ ನಿಂತಿದ್ದಿ. ಇದರಲ್ಲಿ ನನಗೆ ತಿಳಿಯುವಂಥದ್ದು ಏನು ಅಂದರೆ, ಧ್ರುವೋ ಜಯ ಪಾಂಡವಾನ. ಕೌರವರಲ್ಲಿ ಪಾಂಡವರಲ್ಲಿ ಇಬ್ಬರಿಗೂ ಯುದ್ಧ ಆದರೆ ಜಯ ಯಾರಿಗೆ ಸಿಗ್ತದೆ ಅಂದರೆ ಪಾಂಡವರಿಗೆ ಸಿಗ್ತದೆ. ಧ್ರುವೋ ಜಯ ಪಾಂಡವಾನಂ ಇತಿ ಮೇ ನಿಶ್ಚಿತ ಮತಿ. ವಾಸುದೇವ, ನಿನ್ನ ಕೃಷ್ಣ, ನಿನ್ನ ಇಚ್ಛೆ ಹಾಗೇ ಇದೆ, ಹಾಗೆಯೇ ಆಗ್ತದೆ. ನಚಾಹಂ ಉತ್ಸಹೇ ಕೃಷ್ಣಂ. ಕೃಷ್ಣ, ನಿನಗೆ ಎದುರಾಗಿ ನಾನು ಹೋಗುವುದಿಲ್ಲ. ನಿನ್ನನ್ನು ಬಿಟ್ಟು ಅರೆಗಳಿಗೆಯೂ ನಾನು ಇರಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ನಿನ್ನ ಸಂಕಲ್ಪವನ್ನು ನಾನು ಅನುಸರಿಸ್ತೇನೆ. ತಥೋಹಂ ಅನುವರ್ತಾಮಿ ಕೇಶವ ಸಚಕೀರ್ಷಿತಂ. ಕೇಶವನ ಸಂಕಲ್ಪವನ್ನು, ಕೃಷ್ಣನ ಸಂಕಲ್ಪವನ್ನು ನಾನು ಇಚ್ಛೆ ಪಡುತ್ತೇನೆ, ಅನುಸರಿಸ್ತೇನೆ. ಗದಾಯುದ್ಧದಲ್ಲಿ ಭೀಮ ಮತ್ತು ದುರ್ಯೋಧನ ಇಬ್ಬರು ನನ್ನ ಶಿಷ್ಯರು. ಇಬ್ಬರಲ್ಲಿಯೂ ಕೂಡ ನನಗೆ ಸಮಾನ ಪ್ರೀತಿ ಇದೆ. ಆದರೆ ಯುದ್ಧದಲ್ಲಿ ಪಾಂಡವರಿಗೆ ಜಯ ನಿಶ್ಚಿತ. ಆದ್ದರಿಂದ ನನ್ನ ಶಿಷ್ಯರ ವಿನಾಶವನ್ನು ನಾನು ನೋಡಲು ಬಯಸುವುದಿಲ್ಲ. ಇಷ್ಟು ಹೇಳಿದ ಬಲರಾಮ, ಏವಮುಕ್ತ ಮಹಾಬಾಹು ಅನುಜ್ಞಾತಶ್ಚ ಪಾಂಡವೈ. ಪಾಂಡವರಲ್ಲಿ ಕೇಳಿಕೊಂಡ, ನಾನು ಬರ್ತೇನೆ, ಯಾರ ಪಕ್ಷವನ್ನು ಕೂಡ ವಹಿಸುವುದಿಲ್ಲ ನಾನು. ನಮಗೆ ಇಬ್ಬರು ಕೂಡ ಶಿಷ್ಯರೇ. ತೀರ್ಥಯಾತ್ರಾಂ ಯಯೌ ರಾಮ ನಿಮಂತ್ರೆ ಮಧುಸೂದನಂ. ಪಾಂಡವರಲ್ಲಿ ಕೇಳಿದ, ಕೃಷ್ಣನಲ್ಲಿ ಕೇಳಿದ, ನಾನು ತೀರ್ಥಯಾತ್ರೆಗೆ ಹೊರಡುತ್ತೇನೆ ಅಂತ ಹೊರಟು. ಯಾರ ಪಕ್ಷದಲ್ಲಿ ಕೂಡ ಇರುವುದಿಲ್ಲ ಅಂತ ಹೇಳಿಕೊಂಡು ತೀರ್ಥಯಾತ್ರೆಗೆ ಹೋಗ್ತೇನೆ, ನಾನು ಹೋಗಬೇಕಾಗಿದೆ, ಮೊದಲೇ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳಿ ಹೊರಟ. ಬಲರಾಮನಿಗೆ ನಿಜವಾಗಿಯೂ ಗೊತ್ತಿದೆ
ಕೃಷ್ಣ ಎಲ್ಲಿ ಇರ್ತಾನೋ ಅಲ್ಲಿ ಜಯ. ದುರ್ಯೋಧನಾದಿಗಳು ನಾಶವನ್ನು ಹೊಂದುತ್ತಾರೆ, ಅವರ ನಾಶವನ್ನು ನೋಡಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ. ಅಷ್ಟು ಪ್ರಿಯ ಶಿಷ್ಯನಾಗಿದ್ದ ದುರ್ಯೋಧನ. ಆದ್ದರಿಂದ ದುರ್ಯೋಧನನಿಗೂ ಬೇಸರ ಬೇಡ, ಯುಧಿಷ್ಠರನಿಗೂ ಬೇಸರ ಬೇಡ. ಆ ಪಕ್ಷ ಸೇರಿದರೆ ಇವರಿಗೆ ಬೇಸರ, ಈ ಪಕ್ಷವನ್ನು ಸೇರಿದರೆ ಅವರಿಗೆ ಬೇಸರ ಅಂತ ಯಾವ ಪಕ್ಷವನ್ನು ಸೇರದೆ ತೀರ್ಥಯಾತ್ರೆಗೆ ಹೊರಡುತ್ತೇನೆ ಅಂತ ಹೊರಟ. ಇನ್ನೊಬ್ಬ ರುಗ್ಮ ರಥ ಅಂತ ಒಬ್ಬ ಇದ್ದ. ರುಕ್ಮಿಣಿಯ ಸಹೋದರರಲ್ಲಿ ಒಬ್ಬ ರುಕ್ಮಿ, ಹಾಗೆಯೇ ಇನ್ನೊಬ್ಬ ರುಗ್ಮರಥ ಅಂತ. ಈ ರುಗ್ಮರಥನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು. ಅವ ಇದುವರೆಗೂ ಯಾರ ಪಕ್ಷವನ್ನು ಕೂಡ ಸೇರಿದ್ದಿಲ್ಲ. ಸೈನ್ಯ ಎಲ್ಲ ಜಮಾವಣೆ ಆಗಿದೆ. ಒಬ್ಬೊಬ್ಬರು ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ಕಟ್ಕೊಂಡು ಬಂದಿದ್ದರು. ಕೌರವರಿಗೆ 11 ಅಕ್ಷೋಹಿಣಿ ಸೈನ್ಯ ಆಯಿತು, ಪಾಂಡವರಿಗೆ 7 ಅಕ್ಷೋಹಿಣಿ ಸೈನ್ಯ ಆಯಿತು. ಇದು ಬಿಟ್ಟು ಈ ರುಗ್ಮರಥನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು. ಯಾರೂ ಕೇಳಲಿಲ್ಲ ಇವನನ್ನು, ನನ್ನ ಪಕ್ಷಕ್ಕೆ ಬಾ ಅಂತ. ಈಗ ಯುದ್ಧ ನಿಶ್ಚಯ ಆದ ವಿಷಯ ಗೊತ್ತಾಗಿ ಅವನೇ ಓಡಿ ಬಂದ, ಪಾಂಡವರ ಪಕ್ಷಕ್ಕೆ ಬರ್ತೇನೆ ಅಂತ. ಅಕ್ಷೋಹಿಣ್ಯ ಮಹಾವೀರ್ಯ ಪಾಂಡವಂ ಕ್ಷಿಪ್ರಮಾಗಮತ್. ಅಕ್ಷೋಹಿಣಿ ಸೈನ್ಯವನ್ನೇ ಕರಕೊಂಡು ಬಂದ. ಯುಧಿಷ್ಠಿರನ ಬಳಿಗೆ ಬಂದ. ರಾಜನಾದ ಯುಧಿಷ್ಠಿರ ಎದ್ದವನೇ ಆ ರುಗ್ಮರಥನನ್ನು ಪೂಜಿಸಿದ. ಬಂದವರು ಯಾರೇ ಇರಲಿ ಅವರನ್ನು ಪೂಜೆ ಮಾಡಬೇಕಾದ ಧರ್ಮ. ಪೂಜಿಸಿದ. ಕೃಷ್ಣನೇ ಹೇಳಿದ ಅವನನ್ನು ಪೂಜಿಸುವಂತ. ರುಕ್ಮಿಣಿಯ ಸಹೋದರವ. ಪೂಜೆ ಎಲ್ಲ ಆಯಿತು, ಸತ್ಕಾರ ಎಲ್ಲ ಮಾಡಿದ್ದರು. ಪಾಂಡವರನ್ನು ಕುರಿತು ಅವನು ಕೂಡ ಸತ್ಕಾರ ಮಾಡಿದ. ಅರ್ಜುನನನ್ನು ಕರೆದು ಹೇಳ್ತಾನೆ, ಅರ್ಜುನ, ನಿನಗೆ ಯುದ್ಧ ಮಾಡಲಿಕ್ಕೆ ಬಹಳ ಹೆದರಿಕೆ ಅಂತ ಆದರೆ ನಿನ್ನ ಸಹಾಯಕ್ಕಾಗಿ ನಾನು ಬಂದಿದ್ದೇನೆ. ಒಂದು ಅಕ್ಷೋಹಿಣಿ ಸೈನ್ಯ ನನ್ನಲ್ಲಿ ಇದೆ. ನನ್ನನ್ನು ಸೇರಿಸಿಕೊ. ಯಾಕೆ ಅಂದರೆ ನಹಿಮೇ ವಿಕ್ರಮೇ ತುಲ್ಯ. ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾ ಇದ್ದಾರೆ. ನನಗೆ ಸಮಾನರಾದ ವೀರರು ಅಂತ ಯಾರೂ ಇಲ್ಲ ಇಲ್ಲಿ. ನಿನ್ನ ಶತ್ರು ಸೈನ್ಯ ಏನಿದೆ ಅದರದ್ದು ಒಂದು ಭಾಗ ನನಗೆ ಒಪ್ಪಿಸು, ನಾನು ನೋಡಿಕೊಳ್ಳುತ್ತೇನೆ. ಅದು ಯಾರು ಬೇಕಾದರೆ ಆಗಿರಲಿ, ದ್ರೋಣರು ಆಗಿರಲಿ, ಭೀಷ್ಮರು ಆಗಿರಲಿ, ಕರ್ಣ ಆಗಿರಲಿ, ಕೃಪರಾಗಿರಲಿ, ಅಥವಾ ಬೇರೆ ಯಾವುದೋ ರಾಜರು ಆಗಿರಲಿ, ಯಾರೇ ಆಗಿರಲಿ, ನಾನು ಯುದ್ಧವನ್ನು ಮಾಡಿ ನಿನ್ನ ರಾಜ್ಯವನ್ನು ನಿನಗೆ ಒಪ್ಪಿಸ್ತೇನೆ. ಆಗ ಅರ್ಜುನ ಮಾತನಾಡುತ್ತಾನೆ. ಎಲ್ಲರೂ ಕೂತಿದ್ದಾರೆ ಅಲ್ಲಿ. ಯುಧಿಷ್ಠಿರ ಇದ್ದಾನೆ, ಕೃಷ್ಣ ಎಲ್ಲ ಇದ್ದಾರೆ. ಇವ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾರೆ. ಅರ್ಜುನ ಹೇಳಿದ, ಭಯ ಆಗ್ತಾ ಇದ್ದರೆ ನಾನು ಬರ್ತೇನೆ ಅಂತ ಹೇಳಿದೆ. ಅರ್ಜುನನಿಗೆ ಭಯ. ಅರ್ಜುನ ಹೇಳ್ತಾನೆ, ನನಗೆ ಭಯದ ವಿಷಯ ಇಲ್ಲ. ಘೋಷಯಾತ್ರೆ ಆಯಿತು. ವನವಾಸದಲ್ಲಿ ಇರುವಾಗ ಕೌರವರು ಪರೀಕ್ಷೆ ಮಾಡಬೇಕು ಅಂತ ಬಂದರು. ಆ ಸಂದರ್ಭದಲ್ಲಿ ಅವರನ್ನೇ ಗಂಧರ್ವರು ಹಿಡಿಕೊಂಡು ಬಿಟ್ಟರು. ಆಗ ಗಂಧರ್ವರ ಜೊತೆಯಲ್ಲಿ
ಯುದ್ಧವನ್ನು ಮಾಡಿದಾಗ ನನ್ನ ಒಟ್ಟಿಗೆ ಯಾರಿದ್ದರು? ನಾನು ಒಬ್ಬನೇ ಯುದ್ಧ ಮಾಡಿದೆ. ಸಹಾಯೋ ಘೋಷಯಾತ್ರಾಯಾಂ ಕಹ ತದಾ ಆಸೀತ್ ಸಖಾ ಮಮ. ನನಗೆ ಗೆಳೆಯರಂತ ಯಾರಿದ್ದರು? ನಾನು ಒಬ್ಬನೇ ಕಾದಾಡಿದೆ. ಖಾಂಡವನ ದಹನ ಆಯಿತು, ಆ ಸಮಯದಲ್ಲಿ ಯುದ್ಧ ಆಯಿತು, ಯಾರಿದ್ದರು? ನಾನು ಒಬ್ಬನೇ ಮಾಡಿದೆ. ನಿವಾತ ಕವಚೈಹಿ ಯುದ್ಧೇ ಕಾಲಕೇಯಶ್ಚ ದಾನವೈಹಿ. ನಿವಾತ ಕವಚರು, ಕಾಲಕೇಯ ಅಂತ ಒಬ್ಬ ದೈತ್ಯ, ಅವರೊಟ್ಟಿಗೆ ಯುದ್ಧ ಮಾಡಿದೆ. ಯಾರಿದ್ದರು ನನ್ನ ಪಕ್ಕದಲ್ಲಿ? ಯಾರೂ ಇಲ್ಲ, ಒಬ್ಬನೇ ಕಾದಾಡಿದೆ. ವಿರಾಟ ನಗರೇ ಕುರುಬಿಹಿ ಸಹ ಸಂಯುಗೆ. ವಿರಾಟ ನಗರದಲ್ಲಿ ಯುದ್ಧ ಆಯಿತು ಕೌರವರ ಜೊತೆಯಲ್ಲಿ. ಆಗ ನನಗೆ ಯಾರು ಸಹಾಯ ಮಾಡಿದ್ರು? ಯಾರಿಲ್ಲ, ಒಬ್ಬನೇ ಇದ್ದೆ. ದ್ರೋಣಂ ವ್ಯಪದಿಶನ್ ಶಿಷ್ಯ ವಾಸುದೇವ ಸಹಾಯವಾನ್. ನನಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಒಂದು ಸಹಾಯ ಇದೆ. ಯಾರದ್ದು ಅಂದರೆ ಕೃಷ್ಣನ ಸಹಾಯ. ಕೃಷ್ಣನ ಸಹಾಯ ಇರುವ ತನಕ ನಾನು ಯಾರಿಗೂ ಹೆದರುವವನಲ್ಲ. ಭಯ ಎಂಬ ಹೆಸರೇ ಇಲ್ಲ, ನನ್ನ ಪಕ್ಕಕ್ಕೆ ಸುಳಿಯುವುದಿಲ್ಲ. ನಾಸ್ಮಿ ಭೀತಃ ಮಹಾಬಾಹು. ಆದ್ದರಿಂದ ನಾನು ಭಯಗೊಂಡಿಲ್ಲ. ನನಗೆ ನಿನ್ನ ಅವಶ್ಯಕತೆ ಇಲ್ಲ, ಯಾರ ಸಹಾಯವೂ ಬೇಕಾಗಿಲ್ಲ ನನಗೆ. ಇಲ್ಲಿಂದ ಹೋಗು ಅಂತ ಹೇಳಿದೆ. ತುಂಬಿದ ಸಭೆಯಲ್ಲಿ ಅವಮಾನ ಆಯಿತು, ಹೊರಟೆ ಬಿಟ್ಟ. ಪಾಂಡವರು ಬೇಡ ಅಂತ ಹೇಳಿದರು. ಇನ್ನು ಎಲ್ಲಿಗೆ ಹೋಗಬೇಕು? ಸೈನ್ಯವನ್ನು ಕರ್ಕೊಂಡು ಬಂದಾಗಿದೆ, ಒಂದು ಅಕ್ಷೋಹಿಣಿ ಸೈನ್ಯ. ಕೂಡಲೇ ಹೋದ ಅಂತ ದುರ್ಯೋಧನನ ಬಳಿಗೆ ಹೋದ. ನಿನ್ನ ಪಕ್ಷವನ್ನು ಸೇರುತ್ತೇನೆ. ಅಲ್ಲಿ ಕೂಡ ಬಹಳ ಅಹಂಕಾರ ಪಟ್ಟುಕೊಂಡ. ನನ್ನಂತಹ ಪರಾಕ್ರಮಿಗಳು ಯಾರೂ ಇಲ್ಲ, ನನಗೆ ಎದುರಾಗಿ ಯುದ್ಧ ಮಾಡುವವರು ಯಾರೂ ಇಲ್ಲ. ನಿನ್ನ ಶತ್ರುಗಳನ್ನು ನನಗೆ ಒಪ್ಪಿಸು, ಅವರನ್ನು ಮುಗಿಸ್ತೇನೆ. ಆಗ ದುರ್ಯೋಧನ ಅವ ಹೇಳ್ತಾನೆ, ಪ್ರತ್ಯಾಖ್ಯಾತಶ್ಚತೇನಾಪಿ ಸತತ ಸೂರಮಾನಿನ. ನನಗೆ ನಿನ್ನ ಸೈನ್ಯದ ಅವಶ್ಯಕತೆ ಇಲ್ಲ, ನಮಗೆ ನೀನು ಬೇಡ ಅಂತ ಹೇಳಿಬಿಟ್ಟ, ನಿರಾಕರಿಸಿದ. ಆಗ ಪಾಂಡವರೂ ಬೇಡ ಅಂದರು, ಕೌರವರು ಬೇಡ ಅಂದರು. ಹೇಗೆ ಸೈನ್ಯವನ್ನು ಕರ್ಕೊಂಡು ಬಂದಿದ್ದಾನೋ ಹಾಗೆಯೇ ಹೊರಟು ಬಿಟ್ಟ. ಈ ಕಡೆ ಬಲರಾಮ ತೀರ್ಥಯಾತ್ರೆಗೆ ಹೊರಟ. ಈ ರುಗ್ಮರಥ ಭೀಷ್ಮಕನ ಪುತ್ರ, ಅವ ವಾಪಸ್ಸು ಹೋದ. ಪಾಂಡವರು ಮತ್ತು ಕೌರವರು ಯುದ್ಧದ ಬಗ್ಗೆ ಯೋಚನೆ ಮಾಡಲಿಕ್ಕೆ, ಹೇಗೆ ಯಾವ ರೀತಿಯಾಗಿ ತಯಾರಾಗಬೇಕು ಅಂತ ವಿಚಾರ ಮಾಡುವ ಸಲುವಾಗಿ ಎಲ್ಲರೂ ಒಟ್ಟಿಗೆ ಕುಳಿತರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.